ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಡ್ರಗ್ಸ್ ಗಮಲು. ಚಾಲಕರ ಮೊಬೈಲ್ ಕದ್ದು ಫ್ಲೈಓವರ್ ಒಳಗೆ ಎಸ್ಕೇಪ್. ಅನ್ಯ ರಾಜ್ಯ ಪ್ರಜೆಗಳ ಮೇಲೆ ಚಾಲಕರ ರೇಡ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ಸ್ ಗಮಲು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಫ್ಲೈಓವರ್ ಗಾಂಜಾ ಹಾಗೂ ಡ್ರಗ್ಸ್ ಸೇವನೆ ಹಾಗೂ ಮಾರಾಟ ಜಾಲಗಳಾಗಿ ಬದಲಾಗ್ತಾ ಇದೆ. ರಾತ್ರಿ ವೇಳೆ ಫ್ಲೈಓವರ್ ಕೆಳಗೆ ಅಥವಾ ಮೇಲೆ ಕತ್ತಲಾದ ಜಾಗಗಳನ್ನ ಮಾದಕ ವ್ಯಸನಿಗಳು ಮತ್ತು ಪೆಡ್ಲರ್ಗಳು ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಳ್ತಿದ್ದಾರೆ. ಇನ್ನು ಬೆಂಗಳೂರಿನ ಫ್ಲೈಓವರ್ಗಳಲ್ಲಿ ಅನ್ಯ ರಾಜ್ಯದವರು ವಾಸ ಸ್ಥಾನವಾಗಿ ಮಾಡಿಕೊಳ್ತಾ ಇದ್ದು ಡ್ರಗ್ಸ್ಗಳನ್ನ ಮಾರಾಟ ಮಾಡುವುದರ ಜೊತೆಗೆ ಡ್ರಗ್ಸ್ ಸೇವನೆ ಹೆಚ್ಚಾಗಿದೆ. ಡ್ರಗ್ಸ್ ಅಮಲಿನಲ್ಲಿ ಫ್ಲೈಓವರ್ ಪಕ್ಕ ವಾಹನಗಳನ್ನ ನಿಲ್ಲಿಸ್ತಾ ಇದ್ದ ಚಾಲಕರ ಮೊಬೈಲ್ ಫೋನ್ಗಳನ್ನ ಕದ್ದು ಫ್ಲೈಓವರ್ ಕೆಳಗೆ ಎಸ್ಕೇಪ್ ಆಗ್ತಾ ಇದ್ದು ಚಾಲಕರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ 2 ದಿನದ ಹಿಂದೆ ಚಾಲಕನೊಬ್ಬನ ಐಫೋನ್ ಅನ್ನ ವ್ಯಕ್ತಿಯೋರ್ವ ಕಳ್ಳತನ ಮಾಡಲಾಗಿದ್ದು ಫ್ಲೈಓವರ್ ಒಳಗೆ ಚಾಲಕರು ರೇಡ್ ಮಾಡಿದ್ರು. ಈ ವೇಳೆ ಅನ್ಯ ರಾಜ್ಯದ 4 ಜನರ ಗುಂಪು ಚಾಲಕರ ಮೇಲೆ ಅಟ್ಯಾಕ್ ಮಾಡಿದ್ದು ಫ್ಲೈಓವರ್ನಿಂದ ಜಿಗಿದು ಕಳ್ಳರು ಎಸ್ಕೇಪ್ ಆಗಿದ್ರು. ಈ ವೇಳೆ ಫ್ಲೈಓವರ್ನಿಂದ ಜಿಗಿಯುವ ವೇಳೆ ಕಳ್ಳನೋರ್ವ ಕಾಲನ್ನ ಮುರಿದುಕೊಂಡಿದ್ದು ಚಾಲಕರು ಅವನನ್ನ ಹಿಡಿದಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಅನ್ಯ ರಾಜ್ಯದ ಓರ್ವ ಕಳ್ಳನನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.